15th question. What are the factors that inspired the Green Revolution? From April 2023, 2024 model question paper 2023 and 2024 question paper ಅಲ್ಲಿ ಬಂದಿರುವಂತ ಪ್ರಶ್ನೆ ಇದು. What are the factors that inspired the Green Revolution? The first factor is the experiment conducted by scientist named Dr. Norman Borlaug, research on high yielding seeds in wheat. So this experiment was conducted by the scientist named Dr. Norman Borlaug. It inspired the Green Revolution in India also. Okay. Second one, the agricultural production dropped drastically in India in the year 1965-66. Agricultural production dropped drastically in India, okay, in 1965 to 66 due to severe drought. ಬರಗಾಲದಿಂದಾಗಿ ಕೃಷಿಯ ಉತ್ಪಾದನೆಯಲ್ಲಿ ತುಂಬಾ ನಾವು ಕಡಿಮೆ ಆಯ್ತು. ಓಕೆ, ಯಾವಾಗ 1965-66ರಲ್ಲಿ ತೀವ್ರ ಬರಗಾಲದ ಪರಿಣಾಮ ಕೃಷಿ ಉತ್ಪಾದನೆಯಲ್ಲಿ ತೀವ್ರ ಕುಸಿತವನ್ನ ಕಂಡಿದ್ದೀವಿ. ಇದರಿಂದಾಗಿ ಒಂದು there was a grave scarcity of food grains, ಆಹಾರ ಧಾನ್ಯಗಳ ಕೊರತೆ ಉಂಟಾಯಿತು ಮಕ್ಕಳೇ. ಸೊ ಇದನ್ನ ಸಾಲ್ವ್ ಮಾಡೋದಿಕ್ಕೆ in 1966 the Indian government initiated the usage of high yielding variety seeds of wheat in the states of Punjab, Haryana, Delhi, Rajasthan and selected districts of Uttar Pradesh. Okay. So what happened here is in 1965-66 there was a drought in the country. Due to this there was a scarcity of food grains. To resolve this problem, the government initiated the usage of high yielding variety of wheat seeds in the states of Punjab, Haryana, Delhi, Rajasthan and selected states of UP. This inspired the Green Revolution. Okay. ಆಹಾರ ಉತ್ಪಾದನೆಯಲ್ಲಿ ಕೊರತೆ ಉಂಟಾಗಿದ್ದರಿಂದ ಸರ್ಕಾರವು 1966ರಲ್ಲಿ ಏನು ಕ್ರಾಂತಿಯಾಗಿತ್ತು, ಗೋಧಿಯ ಬೀಜ, ಓಕೆ, ಅದನ್ನ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡುವುದರಲ್ಲಿ ಅದನ್ನ ಯೂಸ್ ಮಾಡೋದಿಕ್ಕೆ ಭಾರತ ಸರ್ಕಾರವು ಕೂಡ ಟ್ರೈ ಮಾಡ್ತೀಯ. ಅಲ್ಲಿ ಪಂಜಾಬ್, ಹರಿಯಾಣ, ಡೆಲ್ಲಿ, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶದ ಕೆಲವೊಂದು ಕಡೆ ಈ ಗೋಧಿಯ ಉತ್ಪಾದನೆಯನ್ನ ಹೆಚ್ಚಳ ಮಾಡುವುದಕ್ಕೆ ಪ್ರಾರಂಭ ಮಾಡಿತ್ತು. ಇದು ಒಂದು ಕೂಡ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿಗೆ ಕಾರಣವಾಯಿತು. ನೆಕ್ಸ್ಟ್, ಯೂಸ್ ಆಫ್ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ. ಪ್ರೀ ಹಾರ್ವೆಸ್ಟ್ ಅಂತಂದ್ರೆ ಬಿತ್ತನೆಯ ಪೂರ್ವದ ತಂತ್ರಜ್ಞಾನವನ್ನ ಯೂಸ್ ಮಾಡಿರೋದು ಕೂಡ ಗ್ರೀನ್ ರೆವಲ್ಯೂಷನ್ಗೆ ಒಂದು ಕಾರಣ. ಯೂಸ್ ಆಫ್ ಹೈ ಇಲ್ಡಿಂಗ್ ಸೀಡ್ಸ್, ಅಧಿಕ ಇಳುವರಿ ಕೊಡುವಂತಹ ಬೀಜಗಳನ್ನ ಯೂಸ್ ಮಾಡೋದು, ಉಪಯೋಗಿಸೋದು. ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಅಂಡ್ ಪೆಸ್ಟಿಸೈಡ್ಸ್, ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಉಪಯೋಗ. ಎಕ್ಸ್ಪ್ಯಾನ್ಷನ್ ಆಫ್ ಇರಿಗೇಷನ್ ಫೆಸಿಲಿಟೀಸ್, ನೀರಾವರಿ ಯೋಜನೆಗಳ ಒಂದು ವಿಸ್ತರಣೆ. ಸೊ ಯೂಸ್ ಆಫ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ, ಉತ್ಪಾದನೆಯ ನಂತರದ ಒಂದು ತಂತ್ರಜ್ಞಾನದ ಯೂಸೇಜ್ ಅಂದ್ರೆ ಪ್ರಯೋಗ ಮಾಡುವಂಥದ್ದು. ಇವೆಲ್ಲವೂ ಕೂಡ ಗ್ರೀನ್ ರೆವಲ್ಯೂಷನ್ಗೆ ಒಂದು ಕಾರಣ ಆಗ್ತವೆ. ದೀಸ್ ಆಲ್ ಆರ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ಡ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ. ಓಕೆ.